Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1. ಇದರಲ್ಲಿ ಪಾಠ 3 ಗೆಳೆತನ ಗದ್ಯ ಭಾಗ. ಈ ಗೆಳೆತನ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪ್ರಾಣಿಯ ಹೆಸರು ಒಂಟೆ. ಕುದುರೆ. ಪದಗಳ ಅರ್ಥ: ಗೆಳೆಯ, ಸ್ನೇಹಿತ, ಜಂಬ, ಗರ್ವ, ತೀರ್ಮಾನ, ತೀರ್ಪು, ಸ್ಪರ್ಧೆ, ಪೈಪೋಟಿ, ಒಪ್ಪಂದ, ಸಮ್ಮತಿ, ಒಮ್ಮತ, ಅರಿವು, ತಿಳುವಳಿಕೆ, ಆಲೋಚನೆ, ಯೋಚಿಸು. ಅಭ್ಯಾಸ: ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು. ಪ್ರಶ್ನೆ 2. ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು? ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನ ತೀರ್ಪುಗಾರರನ್ನಾಗಿ ನೇಮಿಸಿದವು. ಪ್ರಶ್ನೆ 3. ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು? ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತು. ಪ್ರಶ್ನೆ 4. ಆನೆಯು 2ನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಉತ್ತರ: ಆನೆಯು 2ನೇ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಈ ಮಾತನ್ನ ಯಾರು ಯಾರಿಗೆ ಹೇಳಿದರು? ನಾವಿಬ್ಬರು ಸಮಾನರು ಅಲ್ಲವೇ? ಈ ಮಾತನ್ನ ಒಂಟೆ ಕುದುರೆಗೆ ಹೇಳಿತು. ಆನೆಯನ್ನ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಈ ಮಾತನ್ನ ಕುದುರೆ ಒಂಟೆಗೆ ಹೇಳಿತು. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಈ ಮಾತನ್ನ ಆನೆ ಕುದುರೆ ಮತ್ತು ಒಂಟೆಗೆ ಹೇಳಿತು. ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗಗಳಲ್ಲಿ ಬರೆಯಿರಿ. ಒಳ್ಳೆಯ, ಮುಟ್ಟಿತು, ಕಷ್ಟ, ಹೆಚ್ಚು, ಸಿದ್ಧ, ಕ್ಷಮೆ, ಸ್ಪರ್ಧೆ, ಹೆಮ್ಮೆ, ಧನ್ಯವಾದ. ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಈ, ಐ, ಔ, ಖ, ಘ, ಶ, ಞ, ಛ, ಶ, ನ, ಝ, ಞ, ಠ, ಢ, ಫ. ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ರೇ, ಕೂದು, ಕುದುರೆ, ಸಲಹೆ, ಹುಡುಕು, ಒಳ್ಳೆಯ. ಚಟುವಟಿಕೆ: ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ. ಮಾದರಿ: ಅಮ್ಮ, ಅಕ್ಕ, ಅಪ್ಪ, ಅಯ್ಯ, ಅಜ್ಜಿ, ಅಜ್ಜ, ಅವ್ವ, ಅಣ್ಣ. ಮರದಲ್ಲಿರುವ ಪದಗಳನ್ನು ಕೆಳಗಿನ ಖಾಲಿ ಜಾಗದಲ್ಲಿ ಹೇಳುತ್ತಾ ಬರೆಯಿರಿ.
ಚಂದ್ರ ಅರಣ್ಯ, ಸೂರ್ಯ ಅಂತ್ಯ, ಆಕೃತಿ ಪ್ರಾಣಿ, ಸ್ಪರ್ಧೆ ಸ್ಥಳ, ರೈತ ಹೆಮ್ಮೆ, ಅಕ್ಷರ ಪಕ್ಷಿ.